ಸ್ನೇಹಿತರೆ, ನಮ್ಮ ಜಾತಿ ವ್ಯವಸ್ಥೆ ಸದಾ ಹಿಂದೂ ಧರ್ಮದ ಭಾಗವಾಗಿತ್ತೆ ಅಥವಾ ಇದು ಭಿನ್ನವಾಗಿದ್ದ ಕಾಲವಿತ್ತೋ? ಬನ್ನಿ ನೋಡೋಣ. ಹಿಂದೆ ನಾನು ನಿಮಗೆ ಹೇಳಿದರೆ ಹಳೆಯ ಹಿಂದೂ ಧರ್ಮದಲ್ಲಿ ಜಾಸ್ತಿ ವ್ಯವಸ್ಥೆ ಇರಲಿಲ್ಲ. ಹಳೆಯ ಹಿಂದೂ ಗ್ರಂಥಗಳ ಮನುಸ್ಮೃತಿ, ಭಗವದ್ಗೀತೆ, ವೇದಗಳು ಮತ್ತು ಪುರಾಣಗಳು ಎಂಬಂತವು ವರ್ಣ ವ್ಯವಸ್ಥೆಯನ್ನು ಉಲ್ಲೇಖಿಸುತ್ತವೆ. ಇದು ಸಮಾಜದಲ್ಲಿ ಜನರನ್ನು ಅವರ ಪಾತ್ರಗಳು ಮತ್ತು ಕೌಶಲ್ಯಗಳ ಆಧಾರದ ಮೇಲೆ ವರ್ಗೀಕರಿಸುವ ಒಂದು ವಿಧಾನವಾಗಿತ್ತು. ಇದು ಹೇಗೆ ಕಾರ್ಯನಿರ್ವಹಿಸುತ್ತಿತ್ತು ಎಂಬುದನ್ನು ನೋಡೋಣ. ಬ್ರಾಹ್ಮಣರು ಧಾರ್ಮಿಕ ಚಟುವಟಿಕೆಗಳು ಮತ್ತು ವೇದಗಳ ಅಧ್ಯಯನಕ್ಕೆ ತೊಡಗಿಸಿಕೊಂಡವರು. ಕ್ಷತ್ರಿಯರು ಭೂಮಿಯನ್ನು ರಕ್ಷಿಸುವ ಯೋಧರು ಮತ್ತು ಆಡಳಿತಗಾರರು. ವೈಶ್ಯರು ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ತೊಡಗಿಸಿಕೊಂಡವರು. ಆದರೆ ಶೂದ್ರರು ಕೈಗಾರಿಕಾ ಮತ್ತು ಹೀನ ಕಾರ್ಯಗಳಲ್ಲಿ ತೊಡಗಿಸಿಕೊಂಡವರು. ಹೀಗೆ ಆಸಕ್ತಿದಾಯಕ ಸಂಗತಿ ಎಂದ್ರೆ ಈ ವರ್ಣ ವ್ಯವಸ್ಥೆ ಆರಂಭಿಕ ದಿನಗಳಲ್ಲಿ ತುಂಬಾ ಬಿಗಿ ಇಲ್ಲದಂತಿತ್ತು. ಜನರು ತಮ್ಮ ಕೌಶಲ್ಯಗಳು ಮತ್ತು ಆಯ್ಕೆಗಳ ಆಧಾರದ ಮೇಲೆ ಒಂದು ವರ್ಣದಿಂದ ಮತ್ತೊಂದಕ್ಕೆ ಹೋಗಬಹುದಿತ್ತು. ಉದಾಹರಣೆಗೆ, ಒಬ್ಬ ಶೂದ್ರನ ಮಗ ವೇದಗಳನ್ನು ಅಧ್ಯಯನ ಮಾಡಿ ಕರ್ಮಕಾಂಡಗಳನ್ನು ನೆರವೇರಿಸಿದರೆ ಬ್ರಾಹ್ಮಣನಾಗಬಹುದಿತ್ತು. ಆದರೆ ನಂತರದ ಶತಮಾನಗಳಲ್ಲಿ ವಿಷಯಗಳು ಬದಲಾದವು. ವರ್ಣ ವ್ಯವಸ್ಥೆ ಬಿಗಿಯಾಗಿದ್ದು ವರ್ಣಗಳ ನಡುವೆ ಚಲನೆ ಸಾಮರ್ಥ್ಯ ನಿಷೇಧಿಸಲ್ಪಟ್ಟಿತ್ತು. ಇದು ಕಾಲಕ್ರಮೇಣ ರೂಪಾಂತರಗೊಂಡಿತ್ತು. ಆದ್ದರಿಂದ ಸಂಕ್ಷೇಪದಲ್ಲಿ ಪ್ರಾಚೀನ ಹಿಂದೂ ಧರ್ಮದಲ್ಲಿ ಉದ್ಯೋಗ ಆಧಾರಿತ ವರ್ಣ ವ್ಯವಸ್ಥೆ ಇತ್ತು. ಕಾಲಕ್ರಮದಲ್ಲಿ ಇದು ಹೆಚ್ಚು ಬಿಗಿಯಾದ ಮತ್ತು ಭೇದ ಭಾವಾತ್ಮಕ ಜಾತಿ ವ್ಯವಸ್ಥೆ ಪರಿವರ್ತಿತವಾಯಿತು.